ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಬಿಗ್ ಬಾಸ್ ಸೀಸನ್ 13 ಮತ್ತೆ ಅಗ್ನಿ ಪರೀಕ್ಷೆ ಸೀಸನ್ 1 ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಅಂತ. ಅದೇ ತರ ಪ್ರವೀಣ್ ತಿಮ್ಮ ಇವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿದ್ದಾರೆ. ಏನಂತ ಅಂದ್ರೆ, ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ರೌಂಡ್ಗೆ ಅಂತ. ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇವಾಗ ಕೊಡ್ತೀನಿ. ಬಿಗ್ ಬಾಸ್ ಸೀಸನ್ 13 ಜಿಯೋ ಹಾಟ್ಸ್ಟಾರ್ ಏನು ಆಡಿಷನ್ ಮಾಡಿದ್ರಲ್ಲ, ಅದಕ್ಕೆ 2.7 ಇಂದ 2.9 ಲ್ಯಾಕ್ ಅಷ್ಟು ಆಡಿಷನ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರ ವಿಡಿಯೋಸ್ಗಳೆಲ್ಲ ಅನಲೈಸ್ ಎಲ್ಲ ಮಾಡಿ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಇವಾಗ ಸೆಲೆಕ್ಷನ್ ಪ್ರಾಸೆಸ್ ಎಷ್ಟಾಗಿದೆ ಅಂದ್ರೆ ಹತ್ರ 90% ಸೆಲೆಕ್ಷನ್ ಪ್ರಾಸೆಸ್ ಆಗೋಗಿದೆ. ಇನ್ನೇನು 10% ಅಂತ ಕೇಳೋದಾದ್ರೆ, 10% ಅಂದ್ರೆ ಎಲ್ಲ ಸೆಲೆಕ್ಷನ್ ಪ್ರೊಸೆಸ್ಗೆ ಒಂದು 1000 ಜನ ಅಂತ ಇಟ್ಕೊಂಡಿರ್ತಾರಲ್ಲ, ಸೆಲೆಕ್ಟ್ ಮಾಡಿರ್ತಾರಲ್ಲ, ಆ 1000 ಜನದಲ್ಲಿ ನೆಕ್ಸ್ಟ್ ರೌಂಡ್ಗೆ ಹಿಂಗೆ ಸೆಲೆಕ್ಟ್ ಮಾಡೋದು. ಅವರಲ್ಲಿ ಆಡಿಷನಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನೆಕ್ಸ್ಟ್ ರೌಂಡ್ಗೆ ಕಳಿಸ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ಗೆ ಎಲ್ಲರಿಗೂ ಕಾಲ್ಗಳು ಮಾಡಿದಾರಂತೆ, ಮೆಸೇಜಸ್ಗಳು ಮಾಡಿದಾರಂತೆ, ವಾಟ್ಸಪ್ ವಿಡಿಯೋ ಕಾಲ್ ಇಂಟರ್ವ್ಯೂ ತೊಗೊಂಡಿದ್ದಾರಂತೆ. ನಿಮ್ಗೆ ಯಾವುದೇ ಕಾಲ್ಗಳು ಬಂದಿಲ್ಲ ಅಂದರೆ ಸಾರಿ, ನೆಕ್ಸ್ಟ್ ವರ್ಷ ಅಪ್ಲೈ ಮಾಡ್ಕೊಳ್ಳಿ, ಈ ವರ್ಷ ನೀವು ಸೆಲೆಕ್ಟ್ ಆಗಿಲ್ಲ. ಗೈಸ್, ಕರೆಂಟ್ ಪ್ರಾಸೆಸ್ ಎಲ್ಲಿ ನಡೀತದೆ ಅಂತ ಕೇಳೋದಾದ್ರೆ, ಅದೇನು 2000 ಇಂದ 3000 ಜನ ಸೆಲೆಕ್ಟ್ ಆಗಿದಾರಲ್ಲ ಬಿಗ್ ಬಾಸ್ಗೆ, ಅವ್ರಿಗೆ ಲೆಟರ್ ಸೆಂಡ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಆ ಲೆಟ್ರಲ್ಲಿ ಏನಿದೆ ಅಂತ ಕೇಳೋದಾದ್ರೆ, ಲಿಸ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ 20 ರಿಂದ 25 ಪೇಜಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿರ್ತಾರೆ. ಅದೆಲ್ಲ ಓದಿ ಟಿಕ್ ಮಾಡಿ ಸಿಗ್ನೇಚರ್ ಹಾಕಿದ್ರೆ ನೆಕ್ಸ್ಟ್ ರೌಂಡ್ ಕಳಿಸಿ, ಇಲ್ಲಾಂದ್ರೆ ರಿಜೆಕ್ಟೆಡ್ ಅಂತ ಹೇಳಿರ್ತಾರೆ. ಆ ಲೆಟ್ರಲ್ಲಿ ಏನಿರುತ್ತೆ ಅಂತ ಕೇಳೋದಾದ್ರೆ, ಅಸ್ಮಾತ್ ನೀವೇನಾದ್ರು ನೆಕ್ಸ್ಟ್ ಅಂದರೆ ಅಗ್ನಿ ಪರೀಕ್ಷೆ ಸೀಸನ್ 1ಗೆ ಏನಾದ್ರು ಸೆಲೆಕ್ಟ್ ಆದರೆ ಯಾರಿಗೂ ಹೇಳಂಗಿಲ್ಲ, ಮತ್ತು ಬಿಗ್ ಬಾಸ್ಗೆ ಏನಾದ್ರು ಸೆಲೆಕ್ಟ್ ಆದರೆ 1 ವರ್ಷ ಬೇರೆ ಚಾನಲ್ಗೆ ಹೋಗಂಗಿಲ್ಲ, ಅದೆಲ್ಲ ಬೇರೆ ಎಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಇರುತ್ತೆ. ಆ ಪ್ರಾಸೆಸ್ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಿಫಾ ವರ್ಲ್ಡ್ ಕಪ್ 19ನೇ ತಾರೀಕಿನ ಎಂಡ್ ಆಗುತ್ತೆ. ನಮಗೆ ಇಂಡಿಯಾ ಪ್ರಕಾರ 20th 21st 22nd ನೆಕ್ಸ್ಟ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಏನಂದರೆ, ಆ 2000 ಇಂದ 3000 ಜನ ಏನಿರ್ತಾರೆ ಅವ್ರನ್ನ ಕಂಡೆನ್ಸ್ ಮಾಡಿ 400 ಜನ ಇಳಿಸ್ತಾರೆ. ಏನಂದರೆ, ಬಿಗ್ ಬಾಸ್ಗೆ ಇವ್ರು ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತೆ, ಆ 2000-3000 ಜನದಿಂದ ಬಿಗ್ ಬಾಸ್ ಇವ್ರು ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡಿ 400 ಜನ ಇಳಿಸ್ತಾರೆ. ಆ 400 ಜನನ ಫೇಸ್ ಟು ಫೇಸ್ ಇಂಟರ್ವ್ಯೂ ಕರೀತಾರೆ. ಆಫೀಸ್ ಕರೆಸ್ತಾರೆ, ಇಲ್ಲಾಂದರೆ ವಾಟ್ಸಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ ಅದರಲ್ಲಿ ಫೇಸ್ ಟು ಫೇಸ್ ಇಂಟರ್ವ್ಯೂನ ಮಾಡ್ತಾರೆ. 400 ಜನದಿಂದ 200 ಜನಕ್ಕೆ ಇಳಿಸ್ತಾರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿ. ನೆಕ್ಸ್ಟ್ ಪ್ರಾಸೆಸ್ಸು, ಆ 200 ಜನನ ಗ್ರೂಪ್ ಡಿಸ್ಕಷನ್ಗೆ ಪಾರ್ಟಿಷನ್ ಮಾಡ್ತಾರೆ. 5 ಜನ ಇರ್ಬೋದು, 10 ಜನ ಇರ್ಬೋದು, ಇಲ್ಲ 25 ಜನನು ಪಾರ್ಟಿಷನ್ ಮಾಡ್ಬೋದು. ಪಾರ್ಟಿಷನ್ ಮಾಡಿ ಆ 200 ಜನದಿಂದ 50 ಜನಕ್ಕೆ ಇಳಿಸ್ತಾರೆ. ಆ 50 ಜನನೇ ಅಗ್ನಿ ಪರೀಕ್ಷೆ ಸೀಸನ್ 1ಗೆ ಸೆಲೆಕ್ಟ್ ಆಗ್ತಾರೆ. ಆ 50 ಜನದಿಂದ ಟೋಟಲ್ ಆಗಿ 20 ರಿಂದ 18 ಜನನ ಸೆಲೆಕ್ಟ್ ಮಾಡ್ತಾರೆ ಆ ಸೀಸನ್ 1ಗೆ. ಅದಾದಮೇಲೆ ಕಾಂಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಮೇನ್ ಪ್ರಶ್ನೆ ಏನು, ಅಗ್ನಿ ಪರೀಕ್ಷೆ ಸೀಸನ್ 1 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ. ಅಗ್ನಿ ಪರೀಕ್ಷೆ ಸೀಸನ್ 1 August 2 ಸಂಡೇ ಸ್ಟಾರ್ಟ್ ಆಗ್ತೈತೆ. ಓನ್ಲಿ ಆನ್ ಜಿಯೋ ಹಾಟ್ಸ್ಟಾರ್. ಟೆಲಿಕಾಸ್ಟ್ ಅಂತ ಆಗಲ್ಲ ಟಿವಿಯಲ್ಲಿ, ಆದರೆ ಟೈಮ್ ಮಾಡಿಕೊಂಡು 12:30 ಈವ್ನಿಂಗ್ನಲ್ಲಿ ಹಾಕ್ಬೋದು. ಮೇನ್ಲಿ ಹಾಕಲ್ಲ, ಹಾಕಿದ್ರೆ. ಇನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೆಕ್ಸ್ಟ್ ಪ್ರೋಮೋ ಯಾವಾಗ ಅಂತ ಕೇಳೋದಾದ್ರೆ, ಇದೇ ಸ್ಯಾಟರ್ಡೆ ಅಥವಾ ಸಂಡೇ ಪಕ್ಕ ರಿಲೀಸ್ ಮಾಡ್ತಾರೆ. ಯಾಕಂದರೆ ತೆಲುಗುಲಂತೂ ಪಕ್ಕ ರಿಲೀಸ್ ಮಾಡಿಬಿಟ್ರು ನಿನ್ನೆಲ್ಲ ಮೊನ್ನೆ. ಕನ್ನಡದಲ್ಲಿ ಈ ಸ್ಯಾಟರ್ಡೆ ಎಲ್ಲ ಸಂಡೇ ಪ್ರೋಮೋ ರಿಲೀಸ್ ಮಾಡ್ತಾರೆ. ಇನ್ನು ಕಂಟೆಸ್ಟೆಂಟ್ಸ್ಗಳ ಲಿಸ್ಟು, ಸಿಕ್ಕಾಪಟ್ಟೆ ಕಂಟೆಸ್ಟೆಂಟ್ಸ್ಗಳ ಲಿಸ್ಟ್ ಬರ್ತೈತೆ. ಕೇಳಿದ್ರೆ ಶಾಕ್ ಆಗೋಗ್ತೀರಾ, ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಈ ಸತಿ ಅಪ್ಲೈ ಮಾಡಿದ್ದಾರೆ. ಜಾಸ್ತಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಈ ಸತಿ ಬರ್ತವ್ರಂತೆ. ಯಾಕಂತ ಕೇಳೋದ್ರೆ, ಸೀಸನ್ 12 ಸಿಕ್ಕಾಪಟ್ಟೆ ಹಿಟ್ಟಾಗಿದೆ. 15 TRP ಅಷ್ಟು ಬಂದಿದೆ ಅಂತೆ. ಯಾರಿಂದ ಕೇಳೋದಾದ್ರೆ ಗಿಲ್ಲಿಂದಾನೆ ಅರ್ಧಕ್ಕಂತ TRP ಬಂದಿದ್ದು ಓ ಸೀಸನ್ ಅಷ್ಟೇ ಯಶಸ್ವಿ ಆಗಿರೋದಕ್ಕೆ ಈ ಸತಿ ಸಾಕಷ್ಟು ಸೆಲೆಬ್ರಿಟೀಸ್ ಬರ್ತಾವ್ರಂತೆ. ಚೆನ್ನಾಗಿರೋರು, ನೋಡೋಣ ಏನಾಗುತ್ತೆ ಅಂತ.